ಶಿಖಮಹರ್ಷಿಗಳು ಸ್ವಯಂಭವ ಮನುವಿನ ಮಗಳಾದಂಥ ಪ್ರಸೂತಿ ದೇವಿಯ ಚರಿತ್ರೆ ಹೇಳ್ತಾ ಇದ್ದಾರೆ. ಪ್ರಸೂತಿಯ ಮಗಳೇ ಸತೀದೇವಿ. ಸತೀದೇವಿ ದಕ್ಷನಿಗೆ ಪ್ರಸೂತಿಯಲ್ಲಿ ಹುಟ್ಟಿದಂಥವಳು, ಆದ್ದರಿಂದ ದಾಕ್ಷಾಯಿಣಿ. ಒಮ್ಮೆ ದಕ್ಷ ಪ್ರಜಾಪತಿಗೂ ರುದ್ರದೇವರಿಗೂ ಮನಸ್ತಾಪ ಆಗ್ತದೆ. ಯಜ್ಞದಲ್ಲಿ ದಕ್ಷ ಬಂದಾಗ ರುದ್ರದೇವರು ಎದ್ದೇಳಲಿಲ್ಲ ಅಂತ ದಕ್ಷ ಬಹಳ ಮನಸ್ಸಿಗೆ ಸಿಟ್ಟು ತಂದುಕೊಂಡು ರುದ್ರದೇವರಿಗೆ ಶಾಪ ಕೊಡ್ತಾನೆ. ಆ ಶಾಪ ಪ್ರತಿಶಾಪದ ಸಂದರ್ಭದಲ್ಲಿ ಏನು ಶಾಪ ಕೊಟ್ಟರು ಪರಸ್ಪರವಾಗಿ, ಇದು ರುದ್ರನ ಅನುಚರನಾಗಿರ್ತಕ್ಕಂಥ ನಂದಿ ದಕ್ಷಿಣ ಕಡೆಯವರಿಗೆ ಕೊಡ್ತಕ್ಕಂಥ ಶಾಪ. ಅಲ್ಲಿ ಕೆಲವರು ರುದ್ರದೇವರ ಕಡೆ ಸೇರಿದರು, ಕೆಲವರು ದಕ್ಷ ಪ್ರಜಾಪತಿಯ ಪಕ್ಷ ವಹಿಸಿದರು. ಪರಸ್ಪರ ಶಾಪ ಪ್ರತಿಶಾಪಗಳನ್ನು ಕೊಟ್ಟುಕೊಂಡು ಅದರಲ್ಲಿ ನಂದಿ ಶಿವನ ಕಡೆ, ದಕ್ಷಿಣ ಕಡೆಯವರಿಗೆ ಶಾಪ ಕೊಟ್ಟದ್ದೇನು? ಈ ಶ್ಲೋಕ ಇದೆ. ಮೇಲ್ನೋಟದ ಅರ್ಥ ಗಿರೇಹೇ ಸುತಾಯ ಅಂದರೆ ಗಿರಿಯ ಮಗಳು ಅಂತ ಅರ್ಥ. ಗಿರಿ ಅಂದರೆ ಪರ್ವತ. ಗಿರೇಹೇ ಸುತಾಯ ಗಿರಿಯ ಮಗಳ, ಪುಷ್ಪಿಣ್ಯಾಹ ಪುಷ್ಪವತಿಯಾಗಿರ್ತಕ್ಕಂಥ ಆ ಮಗಳ ಮಧುಗಂಧದಿಂದ ಮತ್ತು ಮಂಥನ ದಂಡದಿಂದ ಮಥಿತವಾದ ಮನಸ್ಸುಳ್ಳವರಾಗಿ ರುದ್ರನ ದ್ವೇಷಗಳೆಲ್ಲರೂ ಕೂಡ ಮೋಹಕ್ಕೊಳಗಾಗಲಿ, ಇದು ಶಾಪ. ಗಿರಿಯ ಮಗಳು ಪುಷ್ಪಿಣಿ ಪುಷ್ಪವತಿ, ಅವಳ ಮಧುಗಂಧದಿಂದ ಮಥನಾಚ ಮತ್ತು ಮಂಥನದಿಂದ ಮಥಿತವಾದ ಮನಸ್ಸುಳ್ಳವರಾಗಿ ರುದ್ರದ್ವೇಷಿಗಳು ಮೋಹಕ್ಕೊಳಗಾಗಲಿ ಅಂದರೆ ಏನರ್ಥ? ರುದ್ರದ್ವೇಷಿಗಳು ಮೋಹಕ್ಕೊಳಗಾಗಲಿ ಅಂತ ಹೇಳ್ಬೋದು. ಇದು ಮೇಲ್ನೋಟಕ್ಕೆ ಏನೂ ಕಾಣಿಸೋದೇ ಇಲ್ಲ, ಅರ್ಥನೇ ಆಗೋದಿಲ್ಲ. ಹೀಗೆ ಭಾಗವತ ಬಹಳ ಕಠಿಣ. ಶ್ರೀಮದ್ ಆಚಾರ್ಯರು ಇದಕ್ಕೆ ಅರ್ಥ ಬರೀತಾರೆ. ಇಲ್ಲಿ ಗಿರಿ ಅಂತಂದರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ, ಪರ್ವತ ಅಂತ ಅರ್ಥ ಅಲ್ಲ. ಗಿರಿ ಅಂದರೆ ಪ್ರಾಣದೇವರು. ಅವರಿಗೆ ಹೇಗೆ ಗಿರಿ ಶಬ್ದ ಬಂತು ಅದನ್ನು ಬಿಡಿಸ್ತಾರೆ. ಗಿರಣ ಅಂತಂದರೆ ತಿನ್ನೋದು, ನುಂಗೋದು ಅಂತ ಅರ್ಥ. ವಿಷಪಾನ ಮಾಡಿದ್ದರಿಂದ ಇವರು ಮುಖ್ಯ ಪ್ರಾಣದೇವರು ಸಮಗ್ರ ಹಾಲಾಹಲ ವಿಷವನ್ನು ಪಾನ ಮಾಡಿದ್ದರಿಂದ ಅವರು ಗಿರಣ ಅಂದರೆ ನುಂಗಿ ಹಾಕಿದರು ವಿಷವನ್ನು. ಆದ್ದರಿಂದ ಗಿರಿ ಶಬ್ದ ಪ್ರಾಣದೇವರನ್ನ ಹೇಳ್ತದೆ. ಹಾಗಾದರೆ ಗಿರಿ ಅಂದರೆ ಪ್ರಾಣದೇವರು ಅಂತ ಆಯಿತು. ಗಿರಿಯ ಮಗಳು ಅಂದರೆ ಯಾರು? ಪ್ರಾಣದೇವರ ಮಗಳು ಅಂದರೆ ವೇದ ಅಂತ ಅರ್ಥ ಬರೀತಾರೆ ಆಚಾರ್ಯ. ಗಿರಿ ಅಂದರೆ ವಿಷವನ್ನು ನಿಗರಣ ಅಂದರೆ ನುಂಗೋದು ಅಂತ ಅರ್ಥ. ವಿಷವನ್ನು ನಿಗರಣ ಮಾಡಿದಂತಹ ಮುಖ್ಯ ಪ್ರಾಣದೇವರ ಮಗಳು ಅಂದರೆ ವೇದ. ಪ್ರಾಣದೇವರು ವೇದವನ್ನು ಮಗಳನ್ನು ಪ್ರೀತಿಸಿದಂತೆ ಪ್ರೀತಿಸ್ತಾ ಇದ್ರಂತೆ. ಆದ್ದರಿಂದ ವೇದದ ಮೇಲೆ ಅಷ್ಟು ಪ್ರೀತಿ ಇದ್ದದ್ರಿಂದ ಗಿರೇಸುತಾಯ ಅಂದರೆ ವೇದ ಅಂತ ಅರ್ಥ. ಪುಷ್ಪಿಣ್ಯಾಹ ಪುಷ್ಪವತಿಯಾಗಿದ್ಲು ಅಂದರೆ ಅರ್ಥ ಏನು? ವೇದ ಪುಷ್ಪವತಿಯಾಗೋದು ಅಂದರೆ ವೇದದ ಮೇಲ್ನೋಟದ ಅರ್ಥ ಅದು ಪುಷ್ಪ. ವೇದದ ಆಳಕ್ಕಿಳಿದ್ರೆ ಅದು ಫಲ. ಮೇಲ್ನೋಟ ಮೊದಲು ಹೂ ಬರೋದು, ಆಮೇಲೆ ಸ್ವಲ್ಪ ಹೊತ್ತು ಕಾದರೆ ಆ ಹೂ ಉದುರಿ ಅದೇ ಜಾಗದಲ್ಲಿ ಹಣ್ಣು ಬಿಡ್ತದೆ. ಆದ್ದರಿಂದ ಗಿರಿಯ ಮಗಳು ಪುಷ್ಪವತಿಯಾಗಿದ್ಲು. ಅವಳ ಮಧುಗಂಧದಿಂದ ಮನಸ್ಸನ್ನು ಮಥನ ಮಾಡಿಕೊಂಡು ಮನಶ್ಕ್ಷೋಭೆ ಒಳಗಾದವರಾಗಿ, ಅಂದರೆ ವೇದದ ಮೇಲ್ನೋಟದ ಅರ್ಥ ಪುಷ್ಪದಂತೆ ಮೇಲ್ನೋಟದ ಅರ್ಥ ಏನಿದೆ, ಆ ಮೇಲ್ನೋಟದ ಅರ್ಥ ಅದರಿಂದ ಸಿಗತಕ್ಕಂಥ ಮಧುಗಂಧ ಅಂತಂದರೆ ಸ್ವರ್ಗಾದಿಗಳು ಸ್ವರ್ಗ ಸುಖ, ಅದರ ಒಂದು ಆಸೆಗೆ ಒಳಗಾಗಿ, ಅಂದರೆ ಆ ವೇದದ ಆಳವಾದ ಅರ್ಥ ಮಾಡಿಕೊಳ್ಳದೇನೆ ಮೇಲ್ನೋಟದ ಅರ್ಥವನ್ನು ಮಾಡಿಕೊಂಡು ಕೇವಲ ಸ್ವರ್ಗಾದಿಗಳು. ವೇದದ ಮೇಲ್ನೋಟ ನೋಡಿದರೆ ಏನು ಅರ್ಥ ಆಗ್ತದೆ? ಸ್ವರ್ಗ ಕಾಮೋ ಯಜೇತ, ಸ್ವರ್ಗವನ್ನು ಬಯಸ್ತಕ್ಕಂಥವ್ರು ಯಾಗ ಮಾಡಿರಿ ಅಂತ ಬರೀ ಯಜ್ಞಯಾಗಾದಿಗಳನ್ನೇ ಹೇಳಲಿಕ್ಕೆ ಹೊರಟಿದೆ ಅಂತ ಕಾಣಿಸ್ತದೆ. ಆದರೆ ವೇದ ಬರೇ ಕರ್ಮಪರ ಅಲ್ಲ, ಅಧ್ಯಾತ್ಮಪರ ವೇದ. ಭಗವಂತನ ತತ್ವವನ್ನು ಹೇಳಲಿಕ್ಕೆ ಹೊರಟಿರೋದು. ಬರೀ ಸ್ವರ್ಗ ಅದಕ್ಕೋಸ್ಕರವಾಗಿ ನಶ್ವರವಾದದ್ದು, ಸ್ವರ್ಗ ನಶ್ವರ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಅಂಥ ಸ್ವರ್ಗ ಫಲಕ್ಕಾಗಿ ಬರೀ ಯಜ್ಞಯಾಗ ವಿಧಾನ ಮಾಡೋದು ಉದ್ದೇಶ ಅಲ್ಲ. ಆಳಕ್ಕಿಳಿದಾಗ ಪ್ರತಿಯೊಂದು ಶಬ್ದವೂ ಕೂಡ ಪರಮಾತ್ಮನ ಗುಣವನ್ನೇ ಹೇಳ್ತಕ್ಕಂಥದ್ದು. ಸರ್ವೇ ಸ್ವರಃ, ವೇದದ ಎಲ್ಲ ಶಬ್ದಗಳು, ಸ್ವರಗಳು, ಧ್ವನಿಗಳು ಪ್ರತಿಯೊಂದು ಭಗವಂತನ ಗುಣವಾಚಕ. ಈ ತತ್ವಜ್ಞಾನ ಇಲ್ಲದೇನೆ ಮೇಲ್ನೋಟದ ಅರ್ಥ ಮಾಡಿಕೊಂಡು ಸ್ವರ್ಗಾದಿಗಳ ಆಸೆಯಿಂದ ಮನಸ್ಸಿನ ಕ್ಷೋಭೆಗೊಳಗಾಗಿ ಅವರೆಲ್ಲ ಮೋಹಕ್ಕೊಳಗಾಗಿ ಮೋಕ್ಷದಿಂದ ವಂಚಿತರಾಗಲಿ, ಅಷ್ಟೇ ಅರ್ಥ. ಇದು ಆ ಶಾಪದ ಅರ್ಥ. ಶ್ರೀಮದ್ ಆಚಾರ್ಯರು ಬರೀದೇ ಇದ್ದರೆ ಗಿರಿ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕೋಶ ತೆಗೆದು ನೋಡಿದರೆ ಗಿರಿ ಪ್ರಾಣ ಅಂತ ಕೋಶಗಳಲ್ಲಿ ಸಿಗೋದಿಲ್ಲ. ಮತ್ತು ಗಿರಿಯ ಮಗಳು ಅಂದರೆ ವೇದ ಅನ್ನೋ ಅರ್ಥ. ಅದು ಪುಷ್ಪಿಣಿ ಆಗೋದು ಅಂದರೆ ಏನು? ಇದನ್ನೆಲ್ಲ ಆಚಾರ್ಯರು ವಿಶೇಷವಾಗಿ ವಿಮರ್ಶೆ ಮಾಡಿ
ವ್ಯಾಸರ ಅಭಿಪ್ರಾಯವನ್ನು ತಿಳಿದು ಬರಿತಾ ಇದ್ದಾರೆ. ಒಂದೊಂದು ಶಬ್ದವೂ ಕೂಡ ಗಹನ ಅರ್ಥವೇ. ಚಿತ್ತ ಎಲ್ಲ ಮನಸ್ಸೆಲ್ಲ ಅವರದ್ದು ಕಲುಷಿತವಾಗಿ ಸ್ವರ್ಗಾದಿಗಳೇ ಪರಮ ಶ್ರೇಯಸ್ಸು, ಪರಮಗುರಿ ಸ್ವರ್ಗವೇ ಅನ್ನೋದನ್ನು ಅವರು ತಿಳ್ಕೊಂಡು ಮೋಕ್ಷದಿಂದ ವಂಚಿತರಾಗಲಿ. ಹೀಗೆ ಆಚಾರ್ಯರು ವಿಶೇಷ ಅನುಗ್ರಹ ಮಾಡಿದ್ದಾರೆ. ಮತ್ತು ನಂದಿ ಇನ್ನೊಂದು ಹೇಳ್ತಾನೆ, ಯಾರು ರುದ್ರದೇವರನ್ನು ದ್ರೋಹ ಮಾಡಿದ್ದಾರೆ, ಶಿವನ ದ್ವೇಷ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಶಿವನ ದ್ವೇಷಗಳು, ತತ್ವಜ್ಞಾನ ಶೂನ್ಯರಾಗಲಿ ಅಂತ ಶಾಪ ಕೊಟ್ಟರು. ಅಂದರೆ ಎಲ್ರಿಗೂ ತತ್ವಜ್ಞಾನ ಹೋಗೇ ಬಿಡ್ತು, ಅದರಿಂದ ಮೋಕ್ಷವೇ ಇಲ್ಲ ಅಂತಾಯಿತು ಅಂತ ಭಾವಿಸಬಾರ್ದು. ತತ್ವಜ್ಞಾನ ನಾಶವಾಗಲಿ ಅನ್ನೋ ಶಾಪ ಕೊಟ್ಟರೆ ಇದು ತಾತ್ಕಾಲಿಕ ಶಾಪ ಅಂತ ಇಟ್ಕೋಬೇಕು. ಯಾಕೆ ಅಂದರೆ ಭಕ್ತಿ ಜ್ಞಾನ ಇದೆಲ್ಲ ಭಗವಂತನ ಅಧೀನದಲ್ಲಿರ್ತಕ್ಕಂಥದ್ದು. ಬೇರೆ ಯಾವ ದೇವತೆಗಳು ಕೂಡ ಬೇರೆ ಬೇರೆ ಏನಾದರೂ ಶಾಪ ಕೊಡಬಹುದೇ ಹೊರತು ನಿನಗೆ ಭಕ್ತಿ ನಾಶ ಆಗಲಿ, ನಿನಗೆ ಜ್ಞಾನ ನಾಶ ಆಗಲಿ ಇಂಥ ಶಾಪ ಕೊಡೋ ಹಾಗಿಲ್ಲ. ಭಕ್ತಿ ಜ್ಞಾನಾದಿಗಳಿಗೆಲ್ಲ ಅದು ಪರಮಾತ್ಮನೇ ಅದಕ್ಕೆ ನಿಯಾಮಕ, ಭಗವಂತನಿಂದಲೇ ಬರುವಂಥದ್ದು. ಉಳಿದವರಿಗೆ ಅದರ ಮೇಲೆ ನಿಯಂತ್ರಣ ಇಲ್ಲ. ಆದ್ದರಿಂದ ಅಕಸ್ಮಾತ್ ಶಾಪ ಕೊಟ್ಟರೆ ಅದು ತಾತ್ಕಾಲಿಕ ಶಾಪ ಅಂತ ಇಟ್ಕೋಬೇಕು. ಇದು ಶ್ರೀಮದಾಚಾರ್ಯರು ನಿರ್ಣಯ ಮಾಡಿದಂಥದ್ದು. ಬೇರೆ ಏನಾದರೂ ನಿನ್ನ ಭೂಮಿಯಲ್ಲಿ ಹುಟ್ಟು ಇಂಥ ಶಾಪಗಳು ಬರಬಹುದು, ಆದರೆ ಈ ಶಾಪ ಮಾತ್ರ ಹಾಕ್ಕೊಡ್ಲಿಕ್ಕೆ ಆಗೋದಿಲ್ಲ. ಜ್ಞಾನದ ವಿಷಯದಲ್ಲಿ, ಮೋಕ್ಷದ ವಿಷಯದಲ್ಲಿ ಇದೆಲ್ಲ ಪರಮಾತ್ಮನಿಗೇ ನಿಯಂತ್ರಣ ಒಳಪಟ್ಟದ್ದು. ಇಂಥ ಶಿಕ್ಷೆ, ಜ್ಞಾನದ ಬಗ್ಗೆ ಶಿಕ್ಷೆ ಎಲ್ಲ ಬೇರೆಯವರು ಕೊಡೋ ಹಾಗಿಲ್ಲ. ಮೋಕ್ಷಕ್ಕೆ ಸಂಬಂಧಪಟ್ಟ ಶಾಪ, ಜ್ಞಾನಕ್ಕೆ ಸಂಬಂಧಪಟ್ಟ ಶಾಪ ಇದೆಲ್ಲ ಸಾರ್ವಕಾಲಿಕವಾಗಿ ಯಾರಿಗೂ ಇರೋದಿಲ್ಲ. ಇದೆಲ್ಲ ಭಗವಂತನ ಇಚ್ಛಾನಿಯತ. ತತ್ವಜ್ಞಾನ, ವೈರಾಗ್ಯ, ಭಕ್ತಿ ಪರಮಾತ್ಮನ ಇಚ್ಛೆಗೇ ಒಳಪಟ್ಟದ್ದು. ಇನ್ನೊಬ್ಬರಿಗೆ ಅದರ ಮೇಲೆ ಪ್ರಭುತ್ವ ಇಲ್ಲ. ಆದ್ದರಿಂದ ಅದನ್ನು ಕೂಡ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ವಿಚಾರ ಇದೇ ಸಂದರ್ಭದಲ್ಲೇ, ದಕ್ಷ ಪ್ರಜಾಪತಿಯ ಸಂದರ್ಭದಲ್ಲೇ ಬರುವಂಥದ್ದು. ದಕ್ಷಯಜ್ಞ ಧ್ವಂಸ ಆದ ಮೇಲೆ ಪರಮಾತ್ಮ ಬರ್ತಾನಲ್ಲಿಗೆ. ಭಗವಂತ ಬಂದಾಗ ಎಲ್ಲರೂ ಸ್ತೋತ್ರ ಮಾಡ್ತಾರೆ. ದಕ್ಷನೂ ಸ್ತೋತ್ರ ಮಾಡ್ತಾನೆ, ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾರೆ. ಆಮೇಲೆ ಯಜ್ಞ ಮುಂದುವರಿಯುತ್ತದೆ. ಆ ಯಜ್ಞಪುರುಷನ ಸ್ತೋತ್ರ ಅಂತ ಅದು ಬಹಳ ಪ್ರಸಿದ್ಧವಾದ್ದು. ಯಜ್ಞಪುರುಷನಾದ ಪರಮಾತ್ಮ ಬಂದಾಗ ದಕ್ಷ ಮಾಡುವ ಸ್ತೋತ್ರ. ದಕ್ಷ ಪ್ರಜಾಪತಿ ಹೇಳ್ತಾನೆ, ಭಗವಂತ ನೀನು ಶುದ್ಧ, ನೀನು ಶುದ್ಧ ಅಂದರೆ ಯಾವ ದೋಷವೂ ಕೂಡ ಪರಮಾತ್ಮನಲ್ಲಿ ಇಲ್ಲ. ನೀನು ಶುದ್ಧನಾಗಿದ್ದಿ. ಏನಾದರೂ ದೋಷಗಳು ಕಂಡರೆ ಅದು ದೋಷ ಅಲ್ಲ, ಅದನ್ನು ಬೇರೆ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ದೋಷ ಇಲ್ಲ, ಪರಮಾತ್ಮ ಶುದ್ಧ ಅನ್ನೋದನ್ನು ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಪ್ರಕರಣವನ್ನೇ, ಒಂದು ಭಾಗವನ್ನೇ ಇಟ್ಟಿದ್ದಾರೆ. ಶುದ್ಧಿ ಸೌರಭ ಅಂತ ಅದಕ್ಕೆ ಹೆಸರು. ಗುಣಸೌರಭ, ಶುದ್ಧಿ ಸೌರಭ, ಭೇದ ಸೌರಭ, ವಿಶ್ವಸೌರಭ, ಫಲಸೌರಭ ಅಂತ 4 ಸೌರಭದಿಂದ ಕೂಡಿದ ಗ್ರಂಥ. ಶುದ್ಧಿ ಸೌರಭ ಅಂತ ಪುರಾಣಗಳು ಅದನ್ನೆಲ್ಲ ನೋಡುವಾಗ ಏನೇನು ದೋಷಗಳು ಇದೆ ಅಂತ ಸಂಶಯ ಬರಬಹುದೋ ಅದನ್ನೆಲ್ಲ ಪರಿಹರಿಸಿ ನಿರ್ಣಯ ಕೊಟ್ಟಿದ್ದಾರೆ. ಆದ್ದರಿಂದ ಶುದ್ಧಂ, ನೀನು ಶುದ್ಧನಾಗಿದ್ದಿ, ನಿರ್ದೋಷನಾಗಿದ್ದಿ. ಇರುವಂತೆ ಸ್ವಪ್ನ, ಜಾಗೃತ, ಸ್ವಪ್ನ, ಸುಷುಪ್ತಿ ಇಂಥ ಅವಸ್ಥೆಗಳು ನಿನ್ನಲ್ಲಿಲ್ಲ. ನಿನ್ನ ಸ್ವರೂಪದಲ್ಲೇ ಈ ಅವಸ್ಥೆಗಳಿಲ್ಲ. ಈ ಅವಸ್ಥಾತ್ರಯವನ್ನು ಮೀರಿದವನು ನೀನು. ಮಲ್ಕೊಂಡ ಪರಮಾತ್ಮ, ಎಚ್ಚರಿಕೆ ಇದ್ದಿಲ್ಲ, ಆಮೇಲೆ ಎಚ್ಚರ ಆಯಿತು, ಇಂಥದ್ದೆಲ್ಲ ಇಲ್ಲವೇ ಇಲ್ಲ. ಉಪರತಾಖಿಲ ಅವಸ್ಥಂ ಚಿನ್ಮಾತ್ರಂ. ನೀನು ಜಡ ಶರೀರ ಇಲ್ಲದೇನೆ ಕೇವಲ ಚೈತನ್ಯಮಯ ಶರೀರ ಉಳ್ಳವನು. ಏಕಂ, ಸರ್ವೋತ್ತಮ ಅಂತರ್ಥ. ಏಕ ಅಂದರೆ ನೀನು ಒಬ್ಬನೇ ಅಲ್ಲ, ಸರ್ವೋತ್ತಮ. ಅಭಯಂ, ಯಾರಿಂದಲೂ ಕೂಡ ಭಯ ಇಲ್ಲ ಪರಮಾತ್ಮನಿಗೆ. ಅಲಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಭಗವಂತನನ್ನು. ಅಭಯ ಅಂದರೆ ಸಂಚಲನ, ಸ್ಥಿರವಾಗಿರ್ತಕ್ಕಂಥವನು. ಬುದ್ಧಿ ಚಂಚಲ ಅಲ್ಲ, ದೇಹ ಚಂಚಲ ಅಲ್ಲ, ಅಷ್ಟು ಸ್ಥೈರ್ಯವುಳ್ಳವನು. ಪ್ರತಿಷಿದ್ಧ ಮಾಯಾಂ, ಮಾಯೆಯನ್ನು ಮೀರಿದ್ದಿ ನೀನು. ಜಡ ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥ ಪ್ರಾಕೃತ ಶರೀರ ನಿನಗಿಲ್ಲ. ತಿಷ್ಠಂ ಸ್ಥಯೈವ ಪುರುಷತ್ವ ಉಪೇತ್ಯ ತಸ್ಯಾಂ ಆಸ್ತೆ. ಆದರೆ ನಿನಗೆ ಪ್ರಾಕೃತ ಶರೀರ ಇಲ್ಲ. ಜೀವರಿಗೆ ಪ್ರಕೃತಿಯಿಂದ ಶರೀರ ಕೊಟ್ಟು ಆ ಪ್ರಾಕೃತ ಶರೀರದಲ್ಲಿ ನೀನಿದ್ದಿ. ನಿನಗೆ ನಿನ್ನದೇ ಆಗಿರತಕ್ಕಂಥ ಪ್ರಾಕೃತ ಶರೀರ ಇಲ್ಲ. ಆದರೆ ಜೀವರಿಗೆ ಪ್ರಾಕೃತ ಶರೀರ ಇದೆ, ನೀನೇ ಕೊಟ್ಟದ್ದು. ಆ ಪ್ರಾಕೃತ ಶರೀರದೊಳಗೆ ನೀನಿದ್ದಿ. ಆದರೆ ಆ ಪ್ರಾಕೃತ ಶರೀರದ ಮೇಲೆ ಅಭಿಮಾನ ಇಲ್ಲ. ಇನ್ನೊಬ್ಬರು, ಈಗ ನಮಗೆ ಇನ್ನೊಬ್ಬರ ಮನೆಗೆ ಹೋಗಿ ಇದ್ದಾಗ ಯಾವ ರೀತಿ ಇರ್ತದೆ, ಹಾಗೆ ಭಗವಂತ ಪ್ರಾಕೃತ ಶರೀರದಲ್ಲಿ ನಮ್ಮಲ್ಲಿದ್ದಾನೆ ಅಂತಂದರೆ ಏನೋ ನಮ್ಮ ಕೆಲಸಕ್ಕೋಸ್ಕರವಾಗಿ ನಮ್ಮ ಮನೆಗೆ ಬಂದಿದ್ದಾನಷ್ಟೆ. ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸಕ್ಕೋಸ್ಕರ ಅಲ್ಲಿರ್ತೀವಲ್ಲ, ಹಾಗೆ ಭಗವಂತ ಜೀವರಿಗೆ ಪ್ರಾಕೃತ ಶರೀರ ಕೊಟ್ಟು ಆ ಜೀವರನ್ನು ಆ ಪ್ರಾಕೃತ ಶರೀರದಲ್ಲಿ ಕೂಡಿಸಿ ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇಲ್ಲಿದ್ದಾನಷ್ಟೇ ಹೊರತು
ಅವನು ಪ್ರಾಕೃತ ತನಗೊಂದು ಶರೀರ ಬೇಕು ಅಂತ ಮಾಡಿಕೊಂಡಿದ್ದವನಲ್ಲ. ಅವನಿಗೆ ಚಿನ್ಮಯ ಶರೀರ ಇದೆ. ಚಿನ್ಮಾತ್ರಂ ತಯೈವ ಪುರುಷತ್ವಮುಪೇತ್ಯ ತಸ್ಯಾಂ ಆಸ್ತೇ ಭವಾನ್. ಆದರೆ ಅವರ ರಕ್ಷಣೆಗೋಸ್ಕರ ಅಲ್ಲಿದ್ದದ್ರಿಂದ ದಡ್ರು ಮೂರ್ಖರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಪರಮಾತ್ಮ ಇಂಥ ಪ್ರಾಕೃತ ಶರೀರದಲ್ಲಿದ್ದಾನೆ, ಆದ್ದರಿಂದ ಅವನು ಜೀವ ಅಂತಲೇ ಭಾವಿಸಿದ್ದಾರೆ. ಹಾಗೆ ಪ್ರಾಕೃತ ದೇಹದಲ್ಲಿ ಭಗವಂತ ಜೀವನಿಗೋಸ್ಕರ ಬಂದು ನೆಲೆಸಿದ್ದಾನೆ, ಇವನ ಕೆಲಸಕ್ಕೋಸ್ಕರ, ಇವನನ್ನು ರಕ್ಷಣೆ ಮಾಡಲಿಕ್ಕೆ, ಇವನಿಗೇನೋ ಒಂದು ಮಾಡಲಿಕ್ಕೆ. ಆದರೆ ಅವನದ್ದೇ ಅಲ್ಲ ಆ ಶರೀರ, ಅವನದು ಬೇರೆ ಇದೆ, ಚಿನ್ಮಾತ್ರ ಶರೀರ ಬೇರೆ ಇದೆ. ಇಲ್ಲಿ ನಮ್ಮ ಶರೀರದಲ್ಲಿ ನಮಗೋಸ್ಕರ ಇದ್ದದ್ದನ್ನು ನೋಡಿ ನಾವೇ ತಿಳ್ಕೊತೀವಿ ಮತ್ತೆ ಭಗವಂತನಿಗೆ ಇಷ್ಟೇ ಶರೀರ ಅಂತ. ಇದು ತಪ್ಪು. ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಅಪರಿಶುದ್ಧಮಿವಾಮನಂತಿ, ಭಗವಂತ ಶುದ್ಧನೇ, ಆದರೆ ಪ್ರಾಕೃತ ಶರೀರದಲ್ಲಿ ಜೀವನಿಗೋಸ್ಕರ ಇದ್ದದ್ರಿಂದ ಅವನನ್ನು ಅಪರಿಶುದ್ಧ ಅಂತ ತಿಳ್ಕೊಳ್ತಾರೆ. ಋತ್ವಿಜರೆಲ್ಲ ಹೇಳಿದರು, ನಾವು ಯಜ್ಞ ಮಾಡ್ತಾ ಇದ್ದೀವಿ, ಯಜ್ಞಕ್ಕೆ ಇನ್ನೊಂದು ಹೆಸರೇನು ಅಂತಂದರೆ ಅಧ್ವರ ಅಂತ ಕರೀತಾರೆ. ಅಧ್ವರ ಅಂದರೆ ಯಜ್ಞ. ಆ ಯಜ್ಞ ನಡೆಸೋನಿರ್ತಾನಲ್ಲ ಮುಖ್ಯಸ್ಥ, ಪಾರ್ಪತ್ಯಗಾರ, ಅವನನ್ನು ಅಧ್ವರ್ಯು ಅಂತ ಕರೀತಾರೆ. ಅಧ್ವರ್ಯು, ಅಧ್ವರ ಅಂತ ಯಜ್ಞಕ್ಕೆ ಹೆಸರು. ಅಧ್ವರ ಅಂದರೆ ಸನ್ಮಾರ್ಗದಲ್ಲಿ ನಡೆದರೆ ಅದು ಅಧ್ವರ. ಅಧ್ವರ, ಅಧ್ವ ಅಂದರೆ ಮಾರ್ಗ, ಶುದ್ಧ ಮಾರ್ಗದಲ್ಲಿ, ರ ಅಂದರೆ ಅದು ನಡಿಬೇಕು, ಆವಾಗ ಅದು ಅಧ್ವರ ಶಬ್ದವಾಚ್ಯವಾಗ್ತದೆ ಯಜ್ಞ. ಏನು ಶುದ್ಧ ಮಾರ್ಗದಲ್ಲೇ ನಡೆಯೋದು ಅಂದರೆ ಏನು? ನಾವು ಯಾರ್ಯಾರಿಗೆ ಹವಿರ್ಭಾಗವನ್ನು ಸಮರ್ಪಣೆ ಮಾಡ್ತೀವಿ, ಆ ಹವಿಸ್ಸನ್ನು ಆಯಾ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತ ಸಮರ್ಪಣೆ ಮಾಡಿದಾಗ ಅದು ಸನ್ಮಾರ್ಗದಲ್ಲಿ ನಡೆದ ಯಜ್ಞ. ಕೇವಲ ಇಂದ್ರಾಯ ಸ್ವಾಹ ಗಣಪತಯೇ ಸ್ವಾಹ ಅಂತ ಅಷ್ಟೇ ಮಾಡಿಬಿಟ್ರೆ, ಅಂತರ್ಯಾಮಿಯ ಅನುಸಂಧಾನ ಇಲ್ಲದೇ ಇದ್ದರೆ ಅದು ಅಧ್ವರ ಅಲ್ಲ, ಸನ್ಮಾರ್ಗದಲ್ಲಿ ನಡೆದ ಯಜ್ಞ ಅಲ್ಲ. ಆದರೆ ನಾವು ರುದ್ರದೇವರ ಶಾಪದಿಂದ ಈ ತತ್ವಜ್ಞಾನ ವಿಮುಖರಾಗಿದ್ವಿ. ನಾವು ರುದ್ರಾನುಚರನಾದ ನಂದಿಯ ಶಾಪದಿಂದ ಎಲ್ಲ ಇಂದ್ರಾದಿ ದೇವತೆಗಳಿಗೇ ಆ ಭಾಗ ಸೇರ್ತದೆ. ಇದೇ ನೋಡಿ, ತತ್ವಜ್ಞಾನ ವಿಮುಖರಾಗಲಿ ಅಂತ ಶಾಪ ಕೊಟ್ಟದ್ದಕ್ಕೆ ಏನಾಯಿತು? ಋತ್ವಿಜರಿಗೂ ಕೂಡ ಅಂತರ್ಯಾಮಿಯ ಅನುಸಂಧಾನವೇ ಹೋಯಿತು. ಬರೀ ಇಂದ್ರನಿಗೆ ಆಹುತಿ, ಪರ್ಜನ್ಯನಿಗೆ ಆಹುತಿ, ವರ್ಣನಿಗೆ ಆಹುತಿ, ಈ ರೀತಿ ಭಾವನೆ ಬಂದು ಹೋಯಿತು. ನೀನು ಈಗ ನಮ್ಮ ಮೇಲೆ ಅನುಗ್ರಹ ಮಾಡಿ ಇದು ಹರಿಪ್ರೀತಿಕರವಾಗಿರ್ತಕ್ಕಂಥ ಯಜ್ಞ ಆಗುವಂತೆ ಮಾಡು ಅಂತ ಅವರು ಋತ್ವಿಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ನೀನು ಲೋಕವಿಲಕ್ಷಣ, ಎಲ್ಲರೂ ಹೇಳ್ತಾರೆ ಭಗವಂತನನ್ನು ಲೋಕವಿಲಕ್ಷಣ, ಅನೇಕ ದೃಷ್ಟಿಯಿಂದ ಲೋಕವಿಲಕ್ಷಣನಾಗಿದ್ದಾನು. ನಮ್ಮ ನಡವಳಿಕೆಯಂತೆ ಪರಮಾತ್ಮನ ನಡವಳಿಕೆ ಇಲ್ಲವೇ ಇಲ್ಲ, ಬಹಳ ವಿಲಕ್ಷಣ ಅವನು ಪರಮಾತ್ಮ. ಏನು ಲೋಕವಿಲಕ್ಷಣ? ಋಷಿಗಳು ಹೇಳೋ ತತ್ವ ಏನು ಅಂತಂದರೆ, ಅನನ್ವಿತಂತೆ ಭಗವನ್ ವಿಚೇಷ್ಟಿತಂ, ನಿನ್ನ ಎಲ್ಲ ಕ್ರಿಯೆಗಳು ಕೂಡ, ನಿನ್ನ ಎಲ್ಲ ನಡವಳಿಕೆಯೂ ಕೂಡ ಲೋಕದಂತೆ ಇಲ್ಲವೇ ಇಲ್ಲ. ಅದಕ್ಕೆ ಒಂದು ನಿದರ್ಶನ ಹೇಳ್ತೇನೆ ಅಂತಾರೆ ಋಷಿಗಳು. ಏನು? ಯಾವ ಲಕ್ಷ್ಮೀದೇವಿ ಅವಳ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಲಿ ಅಂತ ಎಲ್ಲರೂ ಬಯಸ್ತಾರೆ. ಬ್ರಹ್ಮಾದಿಗಳು ಕೂಡ ಮತ್ತು ದಿಕ್ಪಾಲಕರು, ಲೋಕಪಾಲಕರು ಎಲ್ಲರೂ ಕೂಡ ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಸಂಪತ್ತನ್ನು ಪಡೆದವರು. ಬ್ರಹ್ಮಾದಿ ದೇವತೆಗಳು ಕೂಡ ಲಕ್ಷ್ಮಿಯ ಒಂದು ಕಟಾಕ್ಷದಿಂದಲೇ ತಮ್ಮ ಅಧಿಕಾರ, ಸ್ಥಾನ, ಮಾನ, ಸಂಪತ್ತು ಎಲ್ಲ ಪಡೆದಿದ್ದಾರೆ. ಅಂಥ ಲಕ್ಷ್ಮೀದೇವಿ ತಾನಾಗಿ ತಾನು ನಿನ್ನ ಬಳಿ ನಿನ್ನನ್ನು ಹುಡುಕೊಂಡು ಬಂದರೆ, ನಮನ್ಯತೆ ಸ್ವಯಂ ಅನುವರ್ತಿನಿ ಭವಾನ್, ನೀನು ಒಬ್ಬಳು ಭಕ್ತಳು ಅಂತ ಅಷ್ಟೇ ದೃಷ್ಟಿಯಿಂದ ನೋಡ್ತಾ ಇದ್ದಿ ಹೊರತು, ಇವಳು ನನ್ನ ಹೆಂಡತಿ ಆಗಬಲ್ಲಳು, ನನ್ನ ಹೆಂಡತಿ ಇವಳು ಅನ್ನುವಂಥ ಭಾವನೆ ನಿನಗಿಲ್ಲ. ಯಾಕೆ? ನೀನು ಆನಂದಮಯ, ಸ್ವಯಂ ಆನಂದ ಪರಿಪೂರ್ಣನಾಗಿದ್ದಿ. ಇದೇ ನಿನ್ನ ಲೋಕವೈಲಕ್ಷಣ್ಯ ಅಂತ. ಲಕ್ಷ್ಮೀದೇವಿ ಸಮುದ್ರದಿಂದ ಉತ್ಪನ್ನಳಾದಾಗ ದೇವದಾನವ ಮಾನವರನ್ನು ಧಿಕ್ಕರಿಸಿ ಭಗವಂತನ ಕಡೆ ಹೋದರೆ, ಆ ಲಕ್ಷ್ಮೀದೇವಿಯನ್ನು ಸುಮ್ಮನೆ ಒಬ್ಬಳು ಭಕ್ತಳು ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದಾಳೆ ಅಂತ ತಿಳ್ಕೊಂಡು, ಹೆಂಡತಿ ಆಗಲಿಕ್ಕೆ ಬಂದಿದ್ದಾಳೆ ಅನ್ನೋ ಭಾವನೆಯೇ ಬರಲಿಲ್ಲ ಪರಮಾತ್ಮನಿಗೆ. ಅಂಥ ಆನಂದಮಯನಾಗಿದ್ದಿ ನೀನು, ಯಾರ ಅಪೇಕ್ಷೆಯೂ ಕೂಡ ನಿನಗಿಲ್ಲ, ಇಂಥ ವ್ಯಕ್ತಿತ್ವ ನಿಂದು ಅಂತ. ಆದ್ದರಿಂದ ನೀನು ಲೋಕವಿಲಕ್ಷಣ. ಎಲ್ಲಿಯಾದರೂ ಬೇರೆ ಕಡೆ ಲೋಕದಲ್ಲಿ ಹೀಗುಂಟೆ? ಮಹಾಭಾರತದಲ್ಲಿ ನೋಡ್ತೀವಿ, ಗಂಗಾದೇವಿ ಬಂದಂತೆ, ತಾನೇ ಮೂಲ ರೂಪದಿಂದಲೇ ದೇವತಾ ಶರೀರದಿಂದಲೇ ಗಂಗಾದೇವಿ ಭೂಮಿಗೆ ಬಂದಳು. ಪ್ರತೀಪರಾಜ ಅಂತಿದ್ದ ಆವಾಗ. ಪ್ರತೀಪರಾಜನಿಗೆ 3 ಜನ ಮಕ್ಕಳಿದ್ದರು, ದೇವಾಪಿ, ಬಾಲ್ಯೀಕ, ಶಂತನು ಅಂತ 3 ಮಕ್ಕಳಿದ್ದರು. ಆ ಗಂಗಾದೇವಿ ಭೂಮಿಗೆ ಬಂದದ್ದು ಶಂತನುವನ್ನು ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರ. ಅಲ್ಲಿ ಶಂತನು ಇದ್ದಿಲ್ಲ, ಒಂದು ಸಭೆಯಲ್ಲಿ ಪ್ರತೀಪ ಕೂತಿದ್ದ. ಗಂಗೆ ಬಂದು ಸೀದಾ ಬಂದು ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಲು. ಏನು ಭಾವಿಸಿದ ಪ್ರತೀಪರಾಜ? ಆ ಗಂಗೆ ದೂರದಿಂದ ದೇವತಾ ಶರೀರದಿಂದ ಬರುವಾಗ ತಾನಾಗೆ ಬಂದಾಗ, ಓ ನನ್ನ ಹೆಂಡತಿ ಆಗಲಿಕ್ಕೆ ಬರ್ತಿದ್ದಾಳೆ ಅನ್ನೋ ಭಾವನೆ ಬಂತು.
ಹಾಗೆ ಭಾವಿಸಿದ್ದ. ಅವಳು ಬಂದು ಬಲಗಡೆ ತೊಡೆ ಮೇಲೆ ಕೂತ್ಕೊಡ್ಲೆ ಸ್ವಲ್ಪ ನಿರಾಶನಾದಂತೆ. ಅಯ್ಯೋ ಬರೋದು ಬಂದು ಕೂಡೋದು ಕೂತಿ ಎಡಗಡೆ ತೊಡೆ ಮೇಲಾದರೂ ಕೂಡಬಾರ್ದೆ, ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಟು ಈಗ ನಿನ್ನನ್ನು ನಾನು ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ ಅಂದ್ಬಿಟ್ಟಂತೆ. ಯಾಕೆ ಅಂದರೆ ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ಎಡಗಡೆ ತೊಡೆ ಮೇಲೆ ಕೂತಿದ್ರೆ ನೀನು ಭಾರ್ಯೆ ಆಗ್ಬೋದಾಗಿತ್ತು. ಅದು ದಕ್ಷ ಸ್ನುಷಾಯಾಹ, ಬಲಗಡೆ ತೊಡೆ ಮೇಲೆ ಕೂತಿದ್ದಿ, ಅದು ಸೊಸೆ ಕೊಡಬೇಕಾದ ಜಾಗ. ಆದ್ದರಿಂದ ನೀನು ನನ್ನ ಸೊಸೆ ಆಗಬೇಕಾಯ್ತಷ್ಟೇ ಹೊರತು ನನ್ನ ಹೆಂಡತಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಒಂದು ರೀತಿ ಬೇಜಾರು ಮಾಡ್ಕೊಂಡು ಹಾಗೆ ಹೇಳಿದೆ. ಅವಳು ಬಂದದ್ದು ಸೊಸೆ ಆಗಲಿಕ್ಕೋಸ್ಕರನೇ. ವರುಣಾವತಾರಿ ಶಂತನು, ಶಂತನವನ್ನು ಮದುವೆ ಮಾಡ್ಕೋಬೇಕು, ಅದಕ್ಕೆ ಬೇಕು ಅಂತಲೇ ಬಂದು ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಲು. ಅಂದರೆ ಸೊಸೆ ಆಗಿಬಿಟ್ಲು, ಮಗನ ಹೆಂಡತಿ ಆಗಲೇಬೇಕು. ಆವಾಗ ಶಂತನವನ್ನು ನಾನು ಮದುವೆ ಮಾಡ್ಕೋತೇನೆ ಅಂತ ಮಾಡ್ಕೊಂಡ್ಲು ಗಂಗಾದೇವಿ. ಆದರೆ ಗಂಗೆ ಬರುವಾಗ ಪ್ರತೀಪ ಏನು ಅಂದ್ಕೊಂಡಿದ್ದ, ನನ್ನ ಎಡಗಡೆ ತೊಡೆ ಮೇಲೆ ಕೂಡ್ಲಿಕ್ಕೆ ಬರ್ತಿದ್ದಾಳೆ, ಇವಳನ್ನು ಮದುವೆ ಮಾಡ್ಕೊಳ್ಬಹುದು ಅನ್ನೋ ಭಾವನೆ ಬಂತು. ಆದರೆ ಲಕ್ಷ್ಮೀದೇವಿ ದೇವದಾನವ ಮಾನವರನ್ನ ಧಿಕ್ಕರಿಸಿ ಪರಮಾತ್ಮನ ಹತ್ತಿರ ಬರುವಾಗ ಭಗವಂತನಿಗೆ ಈ ಭಾವನೆಯೇ ಇಲ್ಲ. ಎಲ್ಲೋ ನೋಡಿಕೊಂಡು ಕೂತಿದ್ದಾನೆ. ಲಕ್ಷ್ಮಿನೇ ಬಂದು ಗಮನ ಸೆಳೆದು ನಮಸ್ಕಾರ ಮಾಡ್ತೀನಿ ಅಂತಂದರೆ ಒಳ್ಳೆಯದಾಗಲಿ ಅನುಗ್ರಹ ಆಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ಮದುವೆ ಮಾಡಿಕೊಡ್ಬೇಕು ಅಂತ ಭಾವನೆಯೂ ಕೂಡ ಇಲ್ಲ ಅವನಿಗೆ. ಆದ್ದರಿಂದಲೇ ಲಕ್ಷ್ಮೀದೇವಿಯನ್ನು ಕಡೆಗಣಿಸಿ ಭಗವಂತ ತನ್ನ ನಾಭಿಯಲ್ಲಿ ಕಮಲ ಹುಟ್ಟಿಸಿ ಕಮಲದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದ ಹೊರತು ಲಕ್ಷ್ಮೀದೇವಿಯ ಉದರದಿಂದ ಬ್ರಹ್ಮದೇವರು ಹುಟ್ಟಿದ್ದಲ್ಲ. ಇದು ಲೋಕವೈಲಕ್ಷಣ್ಯ ಅಂದರೆ ಹೀಗೆ. ಪ್ರತೀಪರಾಜನ ಕಥೆ ನೋಡ್ತೀವಿ. ಅಂಥವರಿಗೂ ಕೂಡ ಗಂಗೆಯನ್ನು ನೋಡಿದರೆ ನನ್ನ ಹೆಂಡತಿ ಆಗಲಿಕ್ಕೆ ಬಂದಿದ್ದಾಳೆ ಅನ್ನೋ ಭಾವನೆ ಬಂದಿತ್ತು. ಆದರೆ ಪರಮಾತ್ಮನಿಗೆ ಹಾಗಿಲ್ಲ. ಆಲಿಂಗನ ಸುಖ ಅದರ ಕಾಮನೆಯಿಂದ ಭಾವಿಸಲಿಲ್ಲ. ಇವಳೊಬ್ಬಳು ಭಕ್ತಳು ಅಂತ ಆಶೀರ್ವಾದ ಮಾಡಿದ್ದಂತೆ. ಯೋಗೇಶ್ವರರು ಅವರು ಸ್ತೋತ್ರ ಮಾಡ್ತಾರೆ. ಹೇ ಪ್ರಭು ಪರಮಾತ್ಮ, ಅನಂತ ರೂಪಗಳಿಂದ ನೀನು ಅನಂತ ಜೀವರಲ್ಲಿ ನೆಲೆಸಿದ್ದಿ. ಅನಂತ ರೂಪದಿಂದ ಅನಂತ ಜೀವರಲ್ಲಿ ನೆಲೆಸಿದ್ದಿ. ಆದರೆ ಜೀವರು ಅನಂತ, ಆ ಜೀವರು ಭಿನ್ನ ಭಿನ್ನರು, ಭಿನ್ನ ಭಿನ್ನ ಸ್ವಭಾವ. ಒಬ್ಬನಂತೆ ಒಬ್ಬ ಇಲ್ಲ, ಒಬ್ಬನ ಸ್ವಭಾವದಂತೆ ಇನ್ನೊಬ್ಬನ ಸ್ವಭಾವ ಇಲ್ಲ, ಒಬ್ಬನ ಧ್ವನಿಯಂತೆ ಮತ್ತೊಬ್ಬನ ಧ್ವನಿ ಇಲ್ಲ. ಆದರೆ ಆ ಪರಮಾತ್ಮ ಮಾತ್ರ ಅನಂತ ರೂಪದಿಂದ ನೀನು ಜೀವರಲ್ಲಿ ನೆಲೆಸಿದೆಯಲ್ಲ, ನೀನು ಮಾತ್ರ ಒಬ್ಬನೇ, ನೀನು ಮಾತ್ರ ಒಬ್ಬನೇ, ನಿನ್ನಲ್ಲಿ ಭೇದ ಇಲ್ಲ. ಜೀವರು ಭಿನ್ನರು, ಅದು ಅಷ್ಟೂ ಜೀವರಲ್ಲಿರ್ತಕ್ಕಂಥ ನೀನು ಒಬ್ಬನೇ. ಎಲ್ಲ ರೂಪಗಳು ಕೂಡ ಜ್ಞಾನಾನಂದ ಪೂರ್ಣವೇ, ಎಲ್ಲವೂ ಚಿನ್ಮಾತ್ರವೇ, ಅವರೊಳಗೆ ಇದ್ದಿ ನೀನು ಒಬ್ಬನೇ ಅನಂತ ರೂಪ ಧರಿಸಿದ್ದಿ. ಈ ರೀತಿ ಯಾರು ಭಗವಂತನ ರೂಪಗಳಲ್ಲಿ ಭೇದ ಕಾಣದೆ ಒಬ್ಬನೇ ಒಬ್ಬನು ಪರಮಾತ್ಮ ಅಂತ ತಿಳ್ಕೊಳ್ತಾರೋ ಅಂಥ ಜ್ಞಾನಿಯೇ ನಿನಗೆ ಅತ್ಯಂತ ಪ್ರಿಯತಮ. ಆದ್ದರಿಂದ ಈ ಜ್ಞಾನವನ್ನು ಪಡಿಬೇಕು. ಅದ್ವೈತ ನಮ್ಮದು ಬಹಳ ದೊಡ್ಡ ಅದ್ವೈತ. ಎಲ್ಲಿದೆ ಅದ್ವೈತ? ಭಗವದ್ ರೂಪಗಳಲ್ಲಿ ಅದ್ವೈತ. ಐಕ್ಯವಾದಿಗಳೇ ನಾವು, ಪರಮಾತ್ಮನ ರೂಪಗಳಲ್ಲಿ ಐಕ್ಯವಾದಿಗಳು. ಭಗವಂತನ ರೂಪದಲ್ಲಿ ಭೇದ ಇಲ್ಲ, ಅಲ್ಲಿ ಖಂಡಿತ ಭೇದ ಇಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹಾಸ್ಯ ಮಾಡ್ತಾರೆ, ನೀವು ಅದ್ವೈತಗಳಲ್ಲ, ನಾವೇ ಅದ್ವೈತಗಳು ಎಂದು. ಯಾಕೆ ನೀವು ಅದ್ವೈತವನ್ನು ಐಕ್ಯವನ್ನು ಕೆಳಗಿಳಿಸಿದ್ದೀರಿ, ನಾವು ಮೇಲಿಟ್ಟಿದ್ದೀವಿ ಅಂದರು. ಎಲ್ಲಿ ಮೇಲೆ ಅಂದರೆ ಪರಮಾತ್ಮನಲ್ಲಿ ಅದ್ವೈತ ಇಟ್ಟಿದ್ದೀವಿ ನಾವು. ಭಗವದ್ ರೂಪಗಳಲ್ಲಿ ಭೇದ ಇಲ್ಲ, ಭಗವಂತನ ಗುಣಗಳಲ್ಲಿ ಭೇದ ಇಲ್ಲ, ಅದೆಲ್ಲ ಒಂದೇ. ಪರಮಾತ್ಮನ ಗುಣಗಳು ಒಂದೇ, ಮತ್ಸ್ಯಕೂರ್ಮಾದಿ ರೂಪಗಳು ಒಂದೇ. ಆ ರೀತಿ ಭಗವಂತನ ಗುಣ, ಕ್ರಿಯಾ, ರೂಪಗಳು, ಅವತಾರಗಳು ಅಲ್ಲಿ ನಾವು ಅದ್ವೈತವನ್ನು ಕೂಡಿಸಿದ್ದೀವಿ. ನೀವು ಅದನ್ನು ಜೀವರಲ್ಲಿ ಇಳಿಸಿದ್ದೀರಿ ಅಂತ. ಜೀವರಲ್ಲಿ ಅದ್ವೈತ ಅಂತ ನೀವು ಹೇಳಿ, ನಾನು ಒಂದೇ ನೀನು ಒಂದೇ ಅಂತ ಅದ್ವೈತವನ್ನು ಜೀವರ ಮಟ್ಟಕ್ಕೆ ಇಳಿಸಿದ್ದೀರಿ, ನಾವು ಪರಮಾತ್ಮನಲ್ಲಿ ಇಟ್ಟಿದ್ದೀವಿ ಅಂತ. ಅದನ್ನೇ ಈ ಶ್ಲೋಕದಲ್ಲಿ ಹೇಳೋದು. ಯಾರು ನ ಪೃಥಕ್ ದಿದೃಕ್ಷೇತ್, ಭಗವಂತನ ರೂಪಗಳು ಬೇರೆ ಅಂತ ಯಾರು ಕಾಣೋದಿಲ್ವೋ ಅಂಥ ಜ್ಞಾನಿಯೇ ನಿನಗೆ ಅತ್ಯಂತ ಪ್ರಿಯತಮ. ಅಗ್ನಿದೇವರು ಸ್ತೋತ್ರ ಮಾಡಿದರು. ಯಾವ ಭಗವಂತ ಕೊಟ್ಟ ಸಾಮರ್ಥ್ಯದಿಂದ, ಭಗವದ್ದತ್ತವಾದ ತೇಜಸ್ಸಿನಿಂದ ನಾನು ಚೆನ್ನಾಗಿ ಪ್ರಜ್ವಲಿಸಿ ಹವ್ಯಂ ವಹಾಮಿ, ಏನು ಹವಿಸ್ಸು ಹಾಕ್ತಾರೆ ನನ್ನಲ್ಲಿ, ಅದನ್ನು ತೊಗೊಂಡು ಹೋಗಿ ದೇವತೆಗಳಿಗೆ ನಾನು ಕೊಡ್ತೇನೆ. ಯಾವ ಪರಮಾತ್ಮನ ಕೊಟ್ಟ ತೇಜಸ್ಸಿನಿಂದ ನಾನು ಆ ಕೆಲಸ ಮಾಡ್ತೀನಿ. ಭಗವಂತ ನನ್ನಲ್ಲಿ ತೇಜಸ್ಸು ಹಿಡದೇ ಇದ್ದರೆ, ಯತ್ತೇಜೋ ವಿಧಿ ಮಾಮಕಂ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಸೂರ್ಯ, ಚಂದ್ರ, ಅಗ್ನಿ, ಎಲ್ಲಿ ಏನೇನು ತೇಜಸ್ಸಿದೆ ಅದೆಲ್ಲ ನಂದೇ, ನಾನೇ ಕೊಟ್ಟದ್ದು ಅಂತ. ಭಗವಂತ ನೀನು ಕೊಟ್ಟ ತೇಜಸ್ಸಿನಿಂದಲೇ ನಾನು ಪ್ರಜ್ವಲಿಸಿ ಹವಿಸ್ಸನ್ನು ದೇವತೆಗಳಿಗೆ ಮುಟ್ಟಿಸ್ತೀನಿ. ಅಂಥ ನೀನು ಯಜ್ಞದಲ್ಲಿ ಪ್ರಧಾನವಾಗಿ ಆರಾಧ್ಯನಾಗಿದ್ದಿ. ತಂ ಯಜ್ಞೇಶಂ, ನೀನೇ ಯಜ್ಞೇಶ. ಪಂಚವಿಧಂ, ಪಂಚರೂಪದಿಂದ ಯಜ್ಞದಲ್ಲಿ ಪೂಜಿತನಾಗ್ತಾ ಇದ್ದಿ. ಪಂಚಭಿಹಿ, 5 ಯಜುರ್ವೇದ ಮಂತ್ರಗಳಿಂದ ನಿನ್ನನ್ನು ಋತ್ವಿಜರು ಪೂಜೆ ಮಾಡ್ತಾರೆ. 5 ಮಂತ್ರಗಳಿಂದ ಋತ್ವಿಜರು ಪಂಚವಿಧನಾದ ನಿನ್ನನ್ನು ಪೂಜೆ ಮಾಡ್ತಾರೆ. ನೀನೇ ಯಜ್ಞೇಶ, ನೀನೇ ನನಗೆ ತೇಜಸ್ಸನ್ನು ಕೊಟ್ಟವನು, ನಿನಗೆ ನಮೋ ನಮಃ ಅಂತ ಅಗ್ನಿದೇವರು ಸ್ತೋತ್ರ ಮಾಡಿದರು. ಇದು ಅರ್ಥ ಆಗೋದಿಲ್ಲ. ಪಂಚವಿಧ ರೂಪ ಯಾವುದು? ಯಜ್ಞದಲ್ಲಿ ಪಂಚವಿಧ ರೂಪ ಯಾವುದು?
ಋತ್ವಿಜರು ಪಂಚರೂಪಿ ಪರಮಾತ್ಮನನ್ನು ಇದು ಅವನಿಗೆ ಮುಖ್ಯವಾಗಿ ಆಹುತಿ ಕೊಡ್ತಾರೆ. ಭಗವಂತನ ಪ್ರೇರಣೆಯಿಂದ ಅಗ್ನಿದೇವರು ಅದನ್ನು ತಗೊಂಡು ಹೋಗ್ತಾರೆ. ಯಾವುದು ಪಂಚರೂಪ? 5 ವೇದ ಮಂತ್ರ, ಅದು ಋಗ್ವೇದ ಯಜುರ್ವೇದ ಮಂತ್ರ. 5 ಯಜುರ್ವೇದ ಮಂತ್ರಗಳಿಂದ ನಿನ್ನನ್ನು ಸ್ತೋತ್ರ ಮಾಡಿ ಹವಿಸ್ಸನ್ನು ಕೊಡ್ತಾರೆ. ನೀನು ಪಂಚವಿಧ ಆಗಿದ್ದಿ. ಆಚಾರ್ಯರು ಬರೀತಾರೆ 5 ಯಜುರ್ವೇದ ಮಂತ್ರ ಅಂದರೆ ಆಶ್ರಾವಯ, ಅಸ್ತು ಶ್ರೌಷಟ್, ಯಜ 3 ಆಯಿತು, ಯೇ ಯಜಾಮಹೇ 4, ವೌಷಟ್ ಇದೇ 5 ಮಂತ್ರ ಯಜುರ್ವೇದ ಮಂತ್ರಗಳಿವು. ಆಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯೇ ಯಜಾಮಹೇ, ವೌಷಟ್ ಅಂತ 5 ಯಜುರ್ವೇದ ಮಂತ್ರ. 5 ಭಗವದ್ ರೂಪಗಳು ಯಾವುದು? ಯಜ್ಞ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭೋಕ್ತ, ಇದು 5 ರೂಪ. ಯಜ್ಞ ಮಾಡುವಾಗ ಇದನ್ನು ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ ಆಚಾರ್ಯ. ಯಜ್ಞ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭೋಕ್ತ 5 ಭಗವದ್ ರೂಪಗಳು. ಕ್ರಮವಾಗಿ ಆ ಭಗವದ್ ರೂಪಗಳಿಗೆ ಆಹುತಿ ಕೊಡುವಾಗ ಹೇಳುವ ಮಂತ್ರ ಆಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯೇ ಯಜಾಮಹೇ, ವೌಷಟ್. ಇದನ್ನೇ ತಂ ಯಜ್ಞೇಶಂ ಪಂಚವಿಧಂಚ ಪಂಚಭಿಃ ಶಿಷ್ಟಂ ಯಜುರ್ಭಿ ಪ್ರಣತೋಸ್ಮಿ ಯಜ್ಞಂ. ಇದು ಯಜ್ಞದಲ್ಲಿ ಅನುಸಂಧಾನ ಮಾಡಿ 5 ರೂಪಕ್ಕೆ ನಾವು ಆಹುತಿ ಕೊಡಬೇಕು, ಯಜ್ಞ ಮಾಡಬೇಕು. ಆದರೆ ಈ ಅನುಸಂಧಾನ ಇರೋದಿಲ್ಲ ಸಾಧಾರಣವಾಗಿ. ಆದರೆ ಅನುಸಂಧಾನ ಬರಲಿಕ್ಕೋಸ್ಕರ ಪ್ರತಿ ಯಜ್ಞದಲ್ಲಿಯೂ ಒಂದು ಶ್ಲೋಕ ಹೇಳ್ತಾರೆ. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು. ಇದು ಶ್ರಾದ್ದದಲ್ಲಿಯೂ ಹೇಳ್ತಾರೆ, ಯಜ್ಞದಲ್ಲಿಯೂ ಹೇಳ್ತಾರೆ. ಏನರ್ಥ ಇದಕ್ಕೆ? ಚತುರ್ಭಿಶ್ಚ ಚತುರ್ಭಿಶ್ಚ, ಒಂದು ಮಂತ್ರ ಚತುರ್ಭಿ 4 ಅಕ್ಷರದ್ದು, ಚತುರ್ಭಿಶ್ಚ ಚತುರ್ಭಿಶ್ಚ ಇನ್ನೊಂದು ಮಂತ್ರ ಮತ್ತೆ 4 ಅಕ್ಷರದ್ದು, ಚತುರ್ಭಿಶ್ಚ ಚತುರ್ಭಿಶ್ಚ. ದ್ವಾಭ್ಯಾಂ 3ನೇ ಮಂತ್ರ 2 ಅಕ್ಷರದ್ದು, ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ. ಪಂಚಭಿರೇವ ಚ ಇನ್ನೊಂದು ಮಂತ್ರ ಇದೆ 5 ಅಕ್ಷರದ್ದು. ಹುಯತೆ ಚ ಪುನರ್ದ್ವಾಭ್ಯಾಂ ಮತ್ತೆ 2 ಅಕ್ಷರದ ಮಂತ್ರ. ಈ 5 ಮಂತ್ರಗಳಿಂದ ಯಾರಿಗೆ ನಾವು ಹೋಮ ಮಾಡ್ತೇವೋ ಸಮಯ ವಿಷ್ಣು ಪ್ರಸೀದತು ಅಂತ ವಿಷ್ಣು ಪ್ರಸನ್ನನಾಗಲಿ ಅಂತ ಕೊನೆಗೊಂದು ಸಲ ಶ್ಲೋಕ ಹೇಳ್ತೇವೆ. ಅದರಲ್ಲಿರೋದಿದೆ. ಚತುರ್ಭಿಶ್ಚ 4 ಅಕ್ಷರದ ಮಂತ್ರ ಅಂದರೆ ಯಾವುದು? ಆಶ್ರಾವಯ, ಇದು 4 ಅಕ್ಷರದ ಮಂತ್ರ. ಆ ಶ್ರಾವಯ, ಆಶ್ರಾವಯ ಇದು ಯಜುರ್ವೇದ ಮಂತ್ರ 4 ಅಕ್ಷರದ್ದು. ಚತುರ್ಭಿಶ್ಚ ಚತುರ್ಭಿಶ್ಚ ಮತ್ತೆ 4 ಅಕ್ಷರದ ಮಂತ್ರ ಅಂದರೆ ಅಸ್ತು ಶ್ರೌಷಟ್, ಅಸ್ತು ಶ್ರೌಷ, ಅರ್ಧ ಅಕ್ಷರ, ಅದು ಲೆಕ್ಕಕ್ಕಿಲ್ಲ, ಸ್ವರಸಹಿತವಾಗಿರಬೇಕು. ಅಸ್ತು ಶ್ರೌಷಟ್ 4 ಅಕ್ಷರ. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ 2 ಅಕ್ಷರದ ಮಂತ್ರ ಅಂದರೆ ಯಜ, ಯಜ ಅದೊಂದು ಮಂತ್ರ 2 ಅಕ್ಷರ. ಪಂಚಭಿರೇವಚ 5 ಅಕ್ಷರದ ಮಂತ್ರ ಅಂದರೆ ಯೇ ಯಜಾಮಹೇ, ಯೇ ಯಜಾಮಹೇ, ಯೇ ಯಜಾಮಹೇ 5 ಅಕ್ಷರದ ಮಂತ್ರ. ಹೂಯತೆ ಚ ಪುನರ್ದ್ವಾಭ್ಯಾಂ ಮತ್ತೆ 2 ಅಕ್ಷರದ ಮಂತ್ರ ಅಂದರೆ ವೌಷಟ್, ವೌಷಟ್ 2 ಅಕ್ಷರ, ಅರ್ಧ ಆಯ್ತದೆ. ಸಮೇ ವಿಷ್ಣು ಪ್ರಸೀದತು. ಅದನ್ನೇ ಅಗ್ನಿದೇವರು ಸ್ತೋತ್ರ ಮಾಡೋದು. ಆಚಾರ್ಯರು ಆ 5 ರೂಪಗಳ ಹೆಸರು ಕೊಟ್ಟಿದ್ದಾರೆ. ಯಜ್ಞ, ಯಜ್ಞಪುರುಷ, ಯಜ್ಞೇಶೋ, ಯಜ್ಞಭಾವನಃ, ಯಜ್ಞಭುಕ್ತೇತಿ ಪಂಚಾತ್ಮ, ಹೀಗೆ 5 ರೂಪ. ಇದು ಅಗ್ನಿದೇವರು ಮಾಡಿದ ಸ್ತೋತ್ರ. ದಕ್ಷ ಪ್ರಜಾಪತಿಯ ಪ್ರಸಂಗದಲ್ಲಿ ಭಗವಂತ ಬಂದಾಗ ಹೀಗೆಲ್ಲ ಸ್ತೋತ್ರ ಮಾಡ್ತಾರೆ. ಆಮೇಲೆ ಪರಮಾತ್ಮ ಪ್ರಸನ್ನನಾಗಿ ಅಲ್ಲೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತಾನೆ. ದಕ್ಷ ಪ್ರಜಾಪತಿಯ ಕಡೆ ಕೆಲವರು ಸೇರಿಕೊಂಡ್ರಿ, ಕೆಲವರು ರುದ್ರನ ಕಡೆ ಸೇರಿಕೊಂಡ್ರಿ, ಪರಸ್ಪರ ಜಗಳಾಡಿದ್ರಿ. ಈ ವೈಷ್ಣವರು ಮತ್ತು ಶೈವರು ನೀವಿಬ್ಬರೂ ಪರಸ್ಪರ ಜಗಳಾಡ್ಕೊಂಡು, ಶಿವನ ಭಕ್ತರು ಕೆಲವರು, ದಕ್ಷಿಣ ಕಡೆಯವರೆಲ್ಲ ವೈಷ್ಣವರು, ಈ ರೀತಿ ನೀವು ಜಗಳಾಡ್ಕೊಂಡಿದ್ದರಿಂದ ನಮ್ಮಿಬ್ಬರಲ್ಲಿ ಜಗಳ ಇದೆ ಅಂತ ಮಾತ್ರ ತಿಳ್ಕೊಬೇಡಿ ಅಂತಂತ. ನಾನು ಶಿವ ಜಗಳಾಡಿಲ್ಲ, ನೀವು ಶೈವರು ವೈಷ್ಣವರು ನೀವು ಜಗಳಾಡಿದಿರಿ. ನಾನು ಶಿವ ಬ್ರಹ್ಮ ಯಾವಾಗಲೂ ಏಕಮನಸ್ಕರಾಗಿರ್ತೇವೆ, ನಮ್ಮಲ್ಲಿ ಅಭಿಪ್ರಾಯ ಭೇದ ಇಲ್ಲ. ಆದ್ದರಿಂದ ಈ ಭಕ್ತರ ಜಗಳದಿಂದ ನಮ್ಮಲ್ಲಿ ಜಗಳ ಇದೆ ಅಂತ ತಿಳ್ಕೊಬೇಡಿ. ತ್ರಯಾಣಾಂ 3 ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ, ಏಕಭಾವಾನಾಂ ಅಂದರೆ ಒಂದೇ ಅಭಿಪ್ರಾಯದವರು, ಭಾವ ಅಂದರೆ ಅಭಿಪ್ರಾಯ, ಒಂದೇ ಅಭಿಪ್ರಾಯದವರು ನಾವು. ಯೋ ನಪಶ್ಯತಿ ವೈಭಿಧಾಂ, ನಮ್ಮಲ್ಲಿ ಭೇದ ಚಿಂತನೆ ಮಾಡಬಾರ್ದು. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಅಂತ ಅರ್ಥ ಅಲ್ಲ, ಭೇದ ಚಿಂತನೆ ಮಾಡಬಾರ್ದು ಅಂತಂದರೆ ಅಭಿಪ್ರಾಯ ಭೇದವನ್ನು ಚಿಂತಿಸಬೇಡಿ. ನನ್ನ ಅಭಿಪ್ರಾಯ, ಬ್ರಹ್ಮನ ಅಭಿಪ್ರಾಯ ಮತ್ತು ರುದ್ರದೇವರ ಅಭಿಪ್ರಾಯ ಯಾವಾಗಲೂ ಒಂದೇ ಇರ್ತದೆ. ನಾವು ಏಕಮನಸ್ಕರಾಗಿದ್ದೇವೆ, ನಮ್ಮಲ್ಲಿ ಅಭಿಪ್ರಾಯ ಭೇದ ಇಲ್ಲ. ಹೀಗೆ
ಯಾರು ತಿಳ್ಕೊಳ್ತಾರೋ ಅವರಿಗೆ ಮೋಕ್ಷ ಆಗ್ತದೆ, ಸಶಾಂತಿ ಅಧಿಗಚ್ಚತಿ ಅಂಥೇಳಿ ಸ್ಪಷ್ಟವಾಗಿ ಪರಮಾತ್ಮ ಹೇಳಿದ್ದಾನೆ. ಆದರೆ ಇದೇ ಶ್ಲೋಕವನ್ನು ಇಟ್ಟುಕೊಂಡು ತ್ರಯಾಣಾಂ ಏಕಭಾವಾನಾಂತಿದೆ, ಮೂರು ದೇವತೆಗಳು ಒಬ್ಬರೇ. ಯೋ ನಪಶ್ಯತಿ ವೈಭಿಧಂ, ಅವರಲ್ಲಿ ಭೇದ ಚಿಂತನೆ ಮಾಡಬಾರ್ದು, ಐಕ್ಯ ಚಿಂತನೆ ಮಾಡಬೇಕು ಅಂತ ವ್ಯಾಖ್ಯಾನ ಮಾಡಿದವರು ಇದ್ದಾರೆ. ಭೇದ ಚಿಂತನೆ ಮಾಡಬಾರ್ದು ಅಂತಂದರೆ ಬೇರೆ ಬೇರೆಯೇ. ಭೇದ ಚಿಂತನೆ ಮಾಡಬಾರ್ದು ಅಂದರೆ ಅರ್ಥ ಏನು? ಅಭಿಪ್ರಾಯ ಭೇದ ಚಿಂತನೆ ಮಾಡಬಾರ್ದು. ಧ್ರುವರಾಜರ ಚರಿತ್ರೆ ಬಹಳ ಪ್ರಸಿದ್ಧ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಾದದ್ದು ಒಂದು ಮಂತ್ರ, ಭಾಗವತದ ಒಂದು ದಿವ್ಯ ಮಂತ್ರ. ಧ್ರುವ ಮನೆಯಲ್ಲಿ ಅವಮಾನ ಆಯಿತು, ತನಗೆ ಸ್ಥಾನಮಾನ ದೊರೆಯಲಿಲ್ಲ ಅಂತ ತಾಯಿಯ ಮಾತಿನಿಂದ ಕಾಡಿಗೆ ಹೋಗ್ತಾನೆ. ವಾಸುದೇವ ಮಂತ್ರವನ್ನು ಜಪ ಮಾಡಿದ ನಾರದರ ಉಪದೇಶದಿಂದ. ವಾಸುದೇವ ಮಂತ್ರ ಜಪ ಮಾಡಿದಾಗ ಭಗವಂತ ವಾಸುದೇವ ರೂಪಿ ಪರಮಾತ್ಮನೇ ಪ್ರತ್ಯಕ್ಷನಾಗ್ತಾನೆ. ಆಗ ಧ್ರುವರಾಜರು ಮಾಡಿದ ಸ್ತೋತ್ರ ಏನಿದೆ ಅದು ದಿವ್ಯವಾದ ಮಂತ್ರ ಅಂತ ಅದು ಪ್ರಸಿದ್ಧವಾಗಿದೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವರಾಜರು ಹೇಳೋದು, ಸ್ವಾಮಿ ನೀನು ನನ್ನ ಒಳಗಡೆ ಪ್ರವೇಶ ಮಾಡಿ, ಯೋಂತಃ ಪ್ರವಿಶ್ಯ, ಇದೇ ಉಪನಿಷತ್ನಲ್ಲಿಯೂ ಬರ್ತದೆ. ಸಮಾಭಗ ಪ್ರವಿಶ ಸ್ವಾಹ ಅಂತ ಆರಂಭದಲ್ಲೇ ಇದೆ ತೈತ್ರಿಯ ಉಪನಿಷತ್ತು. ಹೇ ಪರಮಾತ್ಮನೇ ನನ್ನೊಳಗೆ ಪ್ರವೇಶ ಮಾಡು ಅಂತಲೇ ಪ್ರಾರ್ಥನೆ. ಸಮಾಭಗ ಪ್ರವಿಶ ಸ್ವಾಹ ಅಂತ ಆಹುತಿ ಕೊಟ್ಟು ದೇವರನ್ನು, ಭಗವಂತನನ್ನು, ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡಬೇಕು. ನನ್ನೊಳಗೆ ನಿಮ್ಮ ಪ್ರವೇಶ ಆಗಲಿ, ಯಾಕೆ ಮುಂದೆ ಪಾಠ ಹೇಳಬೇಕು, ಅಧ್ಯಯನ ಆಗಬೇಕು, ಅದಕ್ಕೆ ನಿಮ್ಮ ಪ್ರವೇಶ ಆಗಬೇಕು ಒಳಗಡೆ ಅಂತ. ಅದನ್ನೇ ಯೋಂತಃ ಪ್ರವಿಶ್ಯ, ಧ್ರುವರಾಜನ ಒಳಗಡೆ ಭಗವಂತ ಪ್ರವೇಶ ಮಾಡಿದ. ವಾಗೀಂದ್ರಿಯಾಭಿಮಾನಿಯನ್ನು ಪ್ರೇರಣೆ ಮಾಡಿದ. ಮಮ ವಾಚ ಮಿಮಾಂ ಪ್ರಸುಪ್ತಾಂ, ವಾಗೀಂದ್ರಿಯಾಭಿಮಾನಿಯನ್ನು ಪ್ರೇರಣೆ ಮಾಡಿ, ವಾಗೀಂದ್ರಿಯ ಅಂದರೆ ವಾಗೀಂದ್ರಿಯ ಮಾತ್ರ ಅಲ್ಲ, ಸಕಲೇಂದ್ರಿಯಾಭಿಮಾನಿಗಳನ್ನು ಪ್ರೇರಣೆ ಮಾಡ್ತಾನೆ ಪರಮಾತ್ಮ ಒಳಗೆ ಪ್ರವೇಶ ಮಾಡಿ. ಆಮೇಲೆ ಮಾತು ಬರ್ತದೆ, ಕಣ್ಣು ಕಾಣಿಸ್ತದೆ, ಕಿವಿ ಕೇಳಿಸ್ತದೆ, ಎಲ್ಲ ಒಳಗೆ ಪ್ರವೇಶ ಆಗದೇ ಇದ್ದರೆ ಏನೂ ಆಗೋದಿಲ್ಲ. ಆದ್ದರಿಂದ ನನ್ನೊಳಗೆ ನೀನು ಪ್ರವೇಶ ಮಾಡು, ಇಂದ್ರಿಯಗಳನ್ನು ಪ್ರೇರಣೆ ಮಾಡು ಅಂತ ಪ್ರಾರ್ಥನೆ. ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್, ಹಸ್ತ ಚರಣ ಶ್ರವಣ ತ್ವಗಾದೀನ್ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ನೀನು ಪ್ರೇರಣೆ ಮಾಡತಕ್ಕವನು. ಪುರುಷಾಯ ತುಭ್ಯಂ, ನಿನಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿದರು. ಇದೇ ಗಾಯತ್ರಿ ಅರ್ಥ. ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡು. ಧಿಯೋ ಯೋನಃ ಪ್ರಚೋದಯಾತ್, ಅಷ್ಟೇ ಅಲ್ಲ, ಧಿಯ ಅಂದರೆ ದೇವತೆಗಳು ಒಳಗೆ ಪ್ರವೇಶ ಮಾಡಿ ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡಬೇಕು. ಆಮೇಲೆ ನಮ್ಮಿಂದ ಕಾರ್ಯ ಆಗ್ತದೆ. ಅದಕ್ಕೆ ಅಲ್ಲಿ ಬಹುವಚನ ಹಾಕಿದ್ದಾರೆ, ಧಿಯೋ ಯೋನಃ ಪ್ರಚೋದಯಾತ್. ನಮ್ಮ ಧಿಯ ಅಂದರೆ ಬುದ್ಧಿಗಳನ್ನು ಅಂತ ಅರ್ಥ ಅಲ್ಲ, ಬುದ್ಧಿಯನ್ನು ಪ್ರಚೋದನೆ ಮಾಡು ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡು. ಕರ್ಮಾಭಿಮಾನಿ ಇಂದ್ರಿಯಗಳನ್ನು, ಕರ್ಮ ಇಂದ್ರಿಯಗಳ ಅಭಿಮಾನಿಗಳನ್ನು ಪ್ರೇರಣೆ ಮಾಡು. ಹೀಗೆ ಗಾಯತ್ರಿ ಅರ್ಥ ಆ ಶ್ಲೋಕದಲ್ಲಿ ತುಂಬಿದೆ. ಈ ರೀತಿ ಧ್ರುವ ವಾಸುದೇವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು 36,000 ವರ್ಷ ಭೂಮಿಯನ್ನು ಆಳ್ತಾನೆ. 36,000 ವರ್ಷ ಆಳಿ ಆಮೇಲೆ ಇದಿಷ್ಟೇ, ಇದು ನಶ್ವರ ಅಂತ ಭಾವನೆ ತಂದುಕೊಂಡು ಅಸಾರ ಅಂತ ಭಾವಿಸಿ ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಆ ಬದರಿಕಾಶ್ರಮದ ಅಲಕನಂದ ನದಿ ತೀರದಲ್ಲಿ ಅಷ್ಟಾಂಗ ಯೋಗ ನಿರತನಾಗ್ತಾನಂತ. ಏನು ಅಷ್ಟಾಂಗ ಯೋಗ? ಏನು ಮಾಡ್ತಿದ್ದ ಧ್ರುವ? ಅದೇ ಅಷ್ಟಾಂಗ ಯೋಗ. ಮಂಗಳಮಯವಾದ ಅಲಕನಂದ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ. ಇದು ಅಷ್ಟಾಂಗ ಯೋಗದಲ್ಲಿ ನಿಯಮ ಅನ್ನುವ ಯೋಗ. ಸ್ನಾನ ಏನಿದೆ ಅದು ಅಷ್ಟಾಂಗ ಯೋಗ ಅಂದರೆ ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಅಂತಿದೆ. ಅದರಲ್ಲಿ ನಿಯಮ ಅಂತಂದರೆ ಅದು ಒಂದು ಯೋಗ. ಅಷ್ಟಾಂಗ ಯೋಗದಲ್ಲಿ ನಿಯಮ ಅಂದರೆ ಸ್ನಾನಾದಿಗಳು. ಶಿವವಾರ್ವಿಗಾಹ್ಯ ನದಿ ಸ್ನಾನ ಮಾಡ್ತಾ ಇದ್ದ, ಇದು ನಿಯಮ ಅನ್ನೋ ಯೋಗಾನುಷ್ಠಾನ ಆಯಿತು. ಆಮೇಲೆ ವಿಶುದ್ಧಕರಣ. ವಿಶುದ್ಧಕರಣ ಅಂದರೆ ನದಿ ಸ್ನಾನ ಮಾಡಿದ್ದು ನಿಯಮ, ಇಂದ್ರಿಯಗಳಿಗೆ ಸ್ನಾನ ಆಗಬೇಕಲ್ಲ. ನದಿ ಸ್ನಾನ ಮಾಡಿದಾಗ ದೇಹಕ್ಕೆ ಸ್ನಾನ ಆಯಿತು ಅಷ್ಟೇ. ಆಮೇಲೆ ಇಂದ್ರಿಯಗಳನ್ನು ಕೂಡ ನಿಗ್ರಹ ಮಾಡಿದ, ಅದು ಯಮ. ನಿಯಮ ಯಮ. ನಿಯಮ ಅಂದರೆ ಸ್ನಾನಾದಿಗಳು, ಯಮ ಅಂದರೆ ಇಂದ್ರಿಯ ನಿಗ್ರಹ, ಅದನ್ನು ಮಾಡಿಕೊಂಡ. ಬದ್ಧಾಸನ, ಆಸನದಲ್ಲಿ ಕೂತ್ಕೊಂಡ. ಇದು ಆಸನ ಅನ್ನುವಂಥ ಯೋಗ. ಯಮ, ನಿಯಮ, ಆಸನ. ಪ್ರಾಣಾಯಾಮ ಮಾಡಬೇಕು. ಆಮೇಲೆ ಪ್ರಾಣಾಯಾಮ ಮಾಡಿದ, ಅದು ಒಂದು ಯೋಗವೇ. ನಿಯಮ, ಯಮ, ಆಸನ, ಪ್ರಾಣಾಯಾಮ. ಆಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ ಇನ್ನೊಂದು ಯೋಗ ಇದೆ. ಪ್ರತ್ಯಾಹಾರ ಅಂದರೆ ಮನಸ್ಸು ಚಂಚಲ, ಆಗಾಗ್ಗೆ ಲೌಕಿಕದ ಕಡೆ ಹೋಗ್ತಾ ಇರ್ತದೆ.
ಒಂದಿಷ್ಟು ದಿವಸ ಮನಸ್ಸನ್ನು ಎಳೆದು ಪರಮಾತ್ಮನ ಕಡೆ ಹಾಕೋದಿದೆಯಲ್ಲ, ಅದಕ್ಕೆ ಪ್ರತ್ಯಾಹಾರ ಅಂತ ಹೆಸರು. ಅದನ್ನೂ ಮಾಡಿದ ಇವನು. ಇಂದ್ರಿಯಗಳನ್ನೆಲ್ಲ ವಾಪಸ್ ತರ್ತಾ ಇದ್ದ ಬೇರೆ ಕಡೆ ಹೋಗೋದನ್ನು. ಇದು ಧಾರಣ ಅಂದರೆ ಹಾಗೆ ಸ್ಥೂಲವಾದ ಪರಮಾತ್ಮನ ಬ್ರಹ್ಮಾಂಡ ಅನ್ನೋ ಪ್ರತಿಮೆಯಲ್ಲಿ ಮನಸ್ಸನ್ನು ನಿಲ್ಲಿಸೋದು ಧಾರಣ. ಆಮೇಲೆ ಬಿಂಬರೂಪಿ ಪರಮಾತ್ಮನನ್ನು ಚಿಂತನೆ ಮಾಡೋದು, ಅದು ಧ್ಯಾನ. ಆಮೇಲೆ ಸಮಾಧಿ ಅವಸ್ಥೆಗೆ ಹೋಗೋದು. ಅಂದರೆ ಏನು ಹೊರಗಡೆ ಯಾವ ಪ್ರಪಂಚವೂ ಕೂಡ ಎಚ್ಚರಿಕೆಯೇ ಇರೋದಿಲ್ಲ. ಅಸಂಪ್ರಜ್ಞಾತ ಅಂದರೆ ಹೊರಗಿನ ಪ್ರಪಂಚದ ಜ್ಞಾನ ಏನೂ ಇಲ್ಲದಂತೆ ಶರೀರಾಭಿಮಾನವನ್ನು ಬಿಡೋದು. ಆ ರೀತಿ ಮಾಡಿದರೆ ಅಸಂಪ್ರಜ್ಞಾತ ಸಮಾಧಿ. ಅಷ್ಟು ಮಾಡಿಕೊಂಡಿದ್ದ ಧ್ರುವ. ಅದನ್ನು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ನದಿ ಸ್ನಾನ ಮಾಡ್ತಾ ಇದ್ದ, ಇಂದ್ರಿಯ ನಿಗ್ರಹ ಮಾಡಿದ, ಆಸನದಲ್ಲಿ ಕೂತ್ಕೊಂಡ, ಪ್ರಾಣಾಯಾಮ ಮಾಡಿದ, ಜಿತಮರುತು ಪ್ರಾಣಾಯಾಮ ಮಾಡಿದ, ಆಹೃತಾಕ್ಷ ಇಂದ್ರಿಯಗಳೆಲ್ಲ ಹೊರಗೆ ಹೋಗ್ತಕ್ಕಂಥದ್ದನ್ನು ಅಂತರ್ಮುಖಿಯಾಗಿ ಮಾಡಿಕೊಂಡ. ಆಮೇಲೆ ಸ್ಥೂಲವಾದ ಬ್ರಹ್ಮಾಂಡದಲ್ಲಿ ಭಗವಂತ ವ್ಯಾಪಿಸಿದ್ದಾನೆ ಅಂತ ವಿರಾಟ್ ರೂಪ ಶುಕಾಚಾರ್ಯ ಹೇಳಿದ್ದಾರೆ. ಅದನ್ನು ಮನಸ್ಸನ್ನು ಆ ರೂಪದಲ್ಲಿಟ್ಟ, ಅದು ಧಾರಣ. ಆಮೇಲೆ ಭಗವತ್ ಪ್ರತಿರೂಪ ಏತಧ್ಯಾಯನ್, ಒಳಗಡೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ಎಲ್ಲ ಮಾಡಿಸ್ತಾನೆ ಅಂತ ಬಿಂಬರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿದ. ಆಮೇಲೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿ ದೇಹವನ್ನು ಪರಿತ್ಯಾಗ ಮಾಡ್ತಾನೆ. ಆಗ ವಿಷ್ಣುದೂತರು ಬಂದು ಧ್ರುವನನ್ನು, ನೀನು ದೊಡ್ಡ ಸ್ಥಾನವನ್ನು ಗೆದ್ದಿದ್ದಿ, ಅಲ್ಲಿಗೆ ಬಾ ಅಂತ ಕರ್ಕೊಂಡು ಹೋದರು ವಿಮಾನದಲ್ಲಿ. ಆ ದೂತರು ಹೇಳ್ತಾರೆ, ಧ್ರುವ ದಿವ್ಯವಾಗಿರ್ತಕ್ಕಂಥ ಶಿಂಶುಮಾರ ರೂಪಿ ಪರಮಾತ್ಮ ಇರುವಂಥ ಒಂದು ಪಟ್ಟಣ ನೀನು ಗೆದ್ದಿದ್ದಿ. ಶಿಂಶುಮಾರ ವಾಸ ಶಿಂಶುಮಾರ ಅಂದರೆ ಸಾಕ್ಷಾತ್ ಪರಮಾತ್ಮ. ಆ ಭಗವಂತ ಇರುವಂಥ ಊರು ನಿನಗೆ ಸಿಕ್ಕಿದೆ, ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಬಾ. ಅದು ಸಾಧಾರಣ ಊರಲ್ಲ. ಶಿಂಶುಮಾರ ಅನ್ನೋ ಭಗವಂತ ಇರುವ ಊರು ಧ್ರುವ ಪಟ್ಟಣ ಅಂತ ಅದಕ್ಕೆ ಹೆಸರು. ಅದು ಸಾಧಾರಣ ಊರಲ್ಲ. ಅದು ಎಂಥೆಂಥ ಜ್ಞಾನಿಗಳು ಕೂಡ ಧ್ರುವ ಲೋಕಕ್ಕೆ ಹೋಗ್ತಾರೆ, ಪಟ್ಟಣಕ್ಕೆ ಹೋಗಲ್ಲ. ಲೋಕದ ಮೂಲಕ ಮೇಲಕ್ಕೆ ಹೋಗಿಬಿಡ್ತಾರೆ. ಮೋಕ್ಷಕ್ಕೆ ಹೋಗುವವರು ಕೂಡ ಇದೆಲ್ಲ ಗೊತ್ತಾಗೋದಿಲ್ಲ. ಆಚಾರ್ಯ ಬರೀತಾರೆ, ಜ್ಞಾನಿಗಳು 2 ಥರ ಇದ್ದಾರಂತೆ. 2 ಥರ ಜ್ಞಾನಿಗಳು. ಧ್ರುವನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಶಿಂಶುಮಾರನ ದರ್ಶನ ಮಾಡಿ ಧ್ರುವನನ್ನು ಕಂಡು ಆಮೇಲೆ ಮತ್ತೆ ಮೇಲಿನ ಲೋಕಕ್ಕೆ ಹೋಗಿ ವಾಯುದೇವರ ಲೋಕಕ್ಕೆ ಹೋಗಿ ವಿಷ್ಣುವಿನ ಹತ್ರ ಹೋಗೋರು ಕೆಲವರು ಶಿಂಶುಮಾರ ಲೋಕಕ್ಕೆ ಹೋಗ್ತಾರಂತಷ್ಟೇ. ಸ್ವಲ್ಪ ಕಡಿಮೆ ಮಟ್ಟದವರು ಲೋಕಕ್ಕೆ ಹೋಗಿರ್ತಾರೆ, ಪಟ್ಟಣಕ್ಕೆ ಹೋಗಲ್ಲ. ಅಂದರೆ ಅವರಿಗೆ ಆ ಪಟ್ಟಣಕ್ಕೆ ಹೋಗುವಷ್ಟು ಯೋಗ್ಯತೆ ಇರಲ್ಲ. ಉತ್ತಮ ಯೋಗ್ಯತೆ ಇದ್ದವರು ಶಿಂಶುಮಾರ ನೆಲೆಸಿದ ಆ ಪಟ್ಟಣಕ್ಕೆ ಹೋಗ್ತಾರೆ. ಅಂಥ ಪಟ್ಟಣದಲ್ಲಿ ನಿನಗೆ ಜಾಗ ಸಿಕ್ಕಿದೆ ಶಾಶ್ವತವಾಗಿರಲಿಕ್ಕೆ. ಒಂದು ಸಲ ಸುಮ್ಮನೆ ಹೋಗೋದೇ ಅಪರೂಪ ಪಟ್ಟಣಕ್ಕೆ. ಲೋಕಕ್ಕೆ ಹೋಗ್ತಾರೆ, ಪಟ್ಟಣಕ್ಕೆ ಹೋಗಲ್ಲ. ನಿನಗೆ ಪಟ್ಟಣದಲ್ಲೇ ವಾಸ, ಅಲ್ಲೇ ಸ್ಥಾನ ಸಿಕ್ಕಿದೆ ನಿನಗೆ. ಬ್ರಹ್ಮದೇವರ ಮುಕ್ತಿ ಆಗೋ ತನಕ ಎಂಥ ಭಾಗ್ಯ ನಿಂದು ಅಂತ ಪ್ರಶಂಸೆ ಮಾಡಿ ಕರ್ಕೊಂಡು ಹೋಗ್ತಾರಂತೆ. ಇದೆಲ್ಲ ಶ್ರೀಮದಾಚಾರ್ಯರು ಬರೀತಾರೆ. ಮತ್ತು ಆ ಪಟ್ಟಣಕ್ಕೆ ಚಂದ್ರ, ಸೂರ್ಯ, ಗ್ರಹ, ನಕ್ಷತ್ರ, ತಾರೆ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾ ಇರ್ತಾರಂತೆ. ಆ ಪಟ್ಟಣಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಮಥುರಾ ಪ್ರದಕ್ಷಿಣೆ ಅಂತ ಒಂದು ಉತ್ತರ ಭಾರತದಲ್ಲಿ ಪದ್ಧತಿ ಇದೆ. ಗೋವರ್ಧನ ಪರಿಕ್ರಮ, ಮಥುರಾ ಪರಿಕ್ರಮ ಅಂತ ಇಡೀ ಮಥುರಾ ಪಟ್ಟಣಕ್ಕೆ ಪ್ರದಕ್ಷಿಣೆ ಬರಬೇಕಂತ. ಆ ರೀತಿ ಕ್ರಮ ಉಂಟು. ಹಾಗೆ ಆ ಧ್ರುವ ಪಟ್ಟಣಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ಗ್ರಹ ನಕ್ಷತ್ರಗಳೆಲ್ಲ ಮೇಲುಗಡೆ. ಅಂಥ ದಿವ್ಯ ಇದು ಪಟ್ಟಣವನ್ನು ನೀನು ಗೆದ್ದಿದ್ದಿ. ಇದು ಆಚಾರ್ಯ ಬರೀತಾರೆ. ಶಿಂಶುಮಾರ ಲೋಕ ಬೇರೆ, ಧ್ರುವ ಪಟ್ಟಣ ಬೇರೆ. ಕೆಲವರು ಲೋಕಕ್ಕೆ ಹೋಗ್ತಾರೆ, ದೂರದಿಂದ ನೋಡ್ತಾರೆ ಪಟ್ಟಣವನ್ನು. ಕೆಲವರು ಪಟ್ಟಣಕ್ಕೆ ಹೋಗ್ತಾರೆ. ನೀನು ಅಂಥ ಪಟ್ಟಣವನ್ನು ನೀನು ಗೆದ್ದಿದ್ದಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಧ್ರುವರಾಜರನ್ನು ಹೇಳಿ ಅಲ್ಲಿಂದ ಶಿಂಶುಮಾರ ಲೋಕಕ್ಕೆ ಧ್ರುವನನ್ನು ಕರ್ಕೊಂಡು ಹೋದರು ಅನ್ನುವಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.